ಇದು ಪವಾಡನ ಅಥವಾ ಇದರ ಹಿಂದೆ ಒಂದು ವಿಜ್ಞಾನ ಇದೆಯೋ ಗೊತ್ತಿಲ್ಲ, ಆದರೆ ನಾವು ಕಂಡ ಅದ್ಭುತ ಅಂತ ಹೇಳ್ಬೋದು. ಇತ್ತೀಚೆಗೆ ನಾವು ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪಾ ಅಂದರೆ, ಕಲ್ಲುಗಳನ್ನು ನೀವೇನಾದರೂ ಮನಸ್ಸಲ್ಲಿ ಕೋರ್ಕೊಂಡು 3 ಸಲ ಎತ್ತಿದ್ರೆ, ನೀವು ಯಾವ ಕಲ್ಲನ್ನು ಬೇಕಿದ್ರೂ ಕೂಡ ಎತ್ಬೋದು. ಒಂದು ಕಲ್ಲಂದರೆ ಏನೋ ಮ್ಯಾಜಿಕ್ ಅಂತ ಹೇಳ್ಬೋದು. ಯಾವ ಕಲ್ಲನ್ನಾದರೂ ಕೂಡ 3 ಸಲ ಎತ್ತಿ ಆನಂತರ ಅವರು ಒಂದು ಹೇಳ್ತಾರೆ. ಏನಪ್ಪಾ ಅಂದರೆ, ಏನು ನೀವು ಮನ್ಸಲ್ಲಿ ಕೋರ್ಕೊಂಡಿರ್ತೀರೋ ಅದು ನೆರವೇರೋ ಹೋಗಿದ್ರೆ ಈ ಸಲ ಮೇಲೆ ಬರಬೇಡಪ್ಪ ಅಂತ ಹೇಳ್ಬಿಟ್ಟು ಕೋರ್ಕೊಂಡು ನೀವು ಈ ಸಲ ಎತ್ತಿ ಅಂತ. ಯಾವುದೇ ಕಾರಣಕ್ಕೂ ಆ ಕಲ್ಲು ಅನ್ನೋದು ಮೇಲೆ ಬರೋದಿಲ್ಲ. ನೀವೇನಾದರೂ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರೆ ಇದರ ಅನುಭವ ಆಗುತ್ತೆ. ಇನ್ ಕೇಸ್ ಹೋಗಿಲ್ಲ ಅಂದರೆ ಈ ಸಲ ಹೋಗಿ. ನಿಜವಾಗಿಯೂ ಕೂಡ ಒಂದು ಒಳ್ಳೆ ಪವಿತ್ರವಾದ ಧರ್ಮಕ್ಷೇತ್ರ ಅಂತ ಹೇಳ್ಬೋದು. ಈ ಪವಾಡದ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೇನಾದರೂ ಇದರ ಹಿಂದಿರುವಂಥ ಸೈನ್ಸ್ ಗೊತ್ತಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಇದು ದೈವಶಕ್ತಿ ಅಂತ ನೀವು ನಂಬೋದಾದರೆ ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ದೇಶದಲ್ಲಿ ಈ ಥರದ ಹಲವಾರು ಪವಾಡಗಳು ನಡೀತಿರುತ್ತೆ, ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗೋಂಗಾಗಲಿ. 3ನೇ ಬಾರಿ ಎಷ್ಟೇ ನಾವು ಶಕ್ತಿ ಹಾಕಿ ಎತ್ತಿದ್ರೂ ಕೂಡ ಆ ಕಲ್ಲು ಎತ್ತೋಕ್ಕಾಗಿಲ್ಲ. 3 ಸಲ ಸ್ವಲ್ಪ ಕಷ್ಟ ಆಯಿತು, ಆದರೆ 3ನೇ ಸಲ ಯಾವುದೇ ಕಾರಣಕ್ಕೂ ಆ ಕಲ್ಲು ಎತ್ತೋಕ್ಕಾಗಿಲ್ಲ. ಇದೇ ದೈವ ಪವಾಡ.